ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗಲ್ಲಿ ನೀವೇನಾದರೂ ಯಾವುದಾದ್ರೂ ಫಂಕ್ಷನ್ಗೆ ಗಿಫ್ಟ್ಗಳನ್ನ ಕೊಡಬೇಕು ಅಂತಂದರೆ, ಅದರಲ್ಲೂ ಈ ಬಾಕ್ಸ್ಗಳಾಗಿರ್ಬೋದು, ಬೌಲ್ಗಳಾಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ನೀವು ಕೊಡಬೇಕು ಅಂತಂದರೆ ತುಂಬ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಗಿಫ್ಟ್ ಐಟಮ್ಸ್ಗಳು ನಿಮಗೆ ಚಿಕ್ಕಪೇಟೆಯಲ್ಲಿ ಎಲ್ಲಿ ಸಿಗುತ್ತೆ, ಹಾಗೆ ಯಾವ್ಯಾವ ವೆರೈಟಿಗಳು ನಿಮಗೆ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು 2.5 ವರ್ಷದ ಹಿಂದೆ ನಮ್ಮ ಮನೆ ಗೃಹ ಪ್ರವೇಶಕ್ಕೂ ಕೂಡ ನಾವು ಇದೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ವಿ ಗಿಫ್ಟ್ಗಳನ್ನ. ಹಾಗೆ ಈ ವರ್ಷ ಊರಲ್ಲಿ ಮನೆ ಕಟ್ಟಿದ್ದೀವಲ್ವ, ಆ ಗೃಹ ಪ್ರವೇಶಕ್ಕೂ ಕೂಡ ಇದೇ ಅಂಗಡಿಯಲ್ಲಿ ಗಿಫ್ಟನ್ನು ಪರ್ಚೇಸ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇವಾಗ ಅಂಗಡಿಯವರು ಸಪ್ರೇಟಾಗಿ ಇನ್ನೊಂದು ಅಂಗಡಿ ಮಾಡಿದ್ದಾರೆ 3 ಫ್ಲೋರಲ್ಲಿ. ಬರೀ ಗಿಫ್ಟ್ ಐಟಮ್ಸ್ಗಳನ್ನ ಬರೀ ಫಂಕ್ಷನ್ಗಳಿಗೆ ಮಾತ್ರನೇ ಅಲ್ಲದೆ, ನೀವೇನಾದರೂ ಬಿಸ್ನೆಸ್ ಮಾಡ್ತೀರಾ ಅಂತಂದರೆ, ಅಥವಾ ಹೋಟೆಲ್ ಇಡ್ತಾ ಇದ್ದೀರಾ, ಕ್ಯಾಟ್ರಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ದೊಡ್ಡ ದೊಡ್ಡ ಪಾತ್ರೆಗಳಾಗಿರ್ಬೋದು, ಅಥವಾ ಎಷ್ಟೇ ಕ್ವಾಂಟಿಟಿ ಬಕೆಟ್ಗಳಾಗಿರ್ಬೋದು, ಸರ್ವಿಂಗ್ ಬೌಲ್ಸು, ಸ್ಪೂನ್ಸು, ಪ್ಲೇಟ್ಸು, ದೊಡ್ಡ ದೊಡ್ಡ ಇಡ್ಲಿ ಪಾತ್ರೆಗಳು ಎಲ್ಲದೂ ಕೂಡ ಇವ್ರ ಅಂಗಡಿಲಿ ಸಿಗುತ್ತೆ. 3 ಫ್ಲೋರ್ ಇರೋದು ಇವ್ರ ಅಂಗಡಿ. ಮೇಲ್ಗಡೆ ಗೋಡೌನ್ಗಳು ಕೂಡ ಇದೆ, ನೀವು ಅಲ್ಲೇ ಹೋಗಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಕಂಪ್ಲೀಟಾಗಿ ಇವ್ರ ಅಂಗಡಿಯ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೆ ಯಾವ ರೇಂಜಲ್ಲಿ ನಿಮಗೆ ಗಿಫ್ಟ್ ಐಟಮ್ಸ್ಗಳು ಸಿಗುತ್ತೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಎಲ್ಲ ಆಲ್ಮೋಸ್ಟ್ ಫಂಕ್ಷನ್ಗಳಲ್ಲೂ ಕೂಡ ನಾವು ನಾರ್ಮಲ್ ಆಗಿ ಬೌಲ್ಗಳು ಹಾಗೆ ಪ್ಲೇಟ್ಗಳನ್ನ ಕೊಡೋದನ್ನು ನೋಡಿರ್ತೀವಿ. ಜಾಸ್ತಿ ಅದೇ ಕೊಟ್ಟು ಕೂಡ ಮನೆಯಲ್ಲಿ ಪ್ಲೇಟ್ಗಳು, ಬೌಲ್ಗಳು ಜಾಸ್ತಿ ಆಗೋಗಿದೆ. ಅಟ್ಲೀಸ್ಟ್ ಬಾಕ್ಸ್ಗಳನ್ನ ಕೊಟ್ಟರೆ ಅವ್ರಿಗೆ ಏನಕ್ಕಾದರೂ ಉಪಯೋಗ ಆಗುತ್ತೆ. ಫ್ರಿಡ್ಜಲ್ಲಿ ಇಡೋದಕ್ಕಾಗಿರ್ಬೋದು, ಅಥವಾ ಏನಾದರೂ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕಾಗಿರ್ಬೋದು, ಬಾಕ್ಸ್ಗಳನ್ನೇ ಪ್ರಿಫರ್ ಮಾಡಿದ್ವಿ. ಹಾಗೆ ನಾವು ಪರ್ಚೇಸ್ ಮಾಡಿದ್ದು ಕೂಡ ಬಾಕ್ಸ್ಗಳನ್ನೇ. ತುಂಬ ಕಡಿಮೆ ಬೆಲೆಗೆ ಬಾಕ್ಸ್ಗಳು ಶುರುವಾಗತ್ತೆ. ಅದು ಕ್ವಾಲಿಟಿ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಗೆ ಒಳ್ಳೆ ಕ್ವಾಲಿಟಿ ಬಾಕ್ಸ್ಗಳು ಬೇಕು ಅಂತಂದರೆ ನಿಮಗೆ 50 ರುಪೀಸ್ ಮೇಲೇ ಸಿಗೋದು. ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಕಡಿಮೆ ಬೆಲೆಗೆ ನಮ್ಗೆ ಬಾಕ್ಸ್ಗಳು ಬೇಕು ಅಂತಂದರೆ 20 ರೂಪಾಯಿಂದನೂ ಕೂಡ ಶುರುವಾಗುತ್ತೆ. 20 ರೂಪಾಯಿ, 25 ರೂಪಾಯಿಗೆಲ್ಲನೂ ಕೂಡ ನಿಮಗೆ ಬಾಕ್ಸ್ಗಳು ಸಿಗುತ್ತೆ. ಇವಾಗ ನಾನು ಇವರ ಗೋಡನ್ ತೋರಿಸ್ತಾ ಇದ್ದೀನಿ. 2 ಫ್ಲೋರಲ್ಲಿ ಪೂರ್ತಿಯಾಗಿ ಫುಲ್ ಗೋಡೌನ್ ಮಾಡ್ಕೊಂಡಿದ್ದಾರೆ. ಅಂದರೆ ಯಾವುದಾದ್ರೂ ನೀವು ಅಂಗಡಿ ಇಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಎಷ್ಟು ಪೀಸಸ್ ಬೇಕು, ಒಂದು ಕಾಫಿ ಫಿಲ್ಟರ್ ಆಗಿರ್ಬೋದು, ಅಥವಾ ಸ್ಟೋರೇಜ್ ಬಾಕ್ಸಸ್ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಇಡ್ಲಿ ಪಾತ್ರೆಗಳಾಗಿರ್ಬೋದು, ಎಲ್ಲವೂ ಕೂಡ ಸಿಗುತ್ತೆ. ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ತೂಕದ ಲೆಕ್ಕದಲ್ಲೂ ಕೂಡ ನಿಮಗೆ ಕೊಡ್ತಾರೆ. ಪೀಸ್ ಲೆಕ್ಕದಲ್ಲಿ ಬೇಕು ಅಂತಂದರೆ ಪೀಸ್ ಲೆಕ್ಕದಲ್ಲೂ ಕೂಡ ನಿಮಗೆ ಕೊಡ್ತಾರೆ ಇವರು. ನೋಡ್ತಾ ಇದ್ದೀರಾ ಇವಾಗ ಸರ್ವಿಂಗ್ ಬಕೆಟ್ಗಳಿದು. ನೀವೇನಾದರೂ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತೀರಾ, ಅಥವಾ ಹೋಟೆಲ್ ಬಿಸ್ನೆಸ್ ಶುರು ಮಾಡ್ತೀರಾ ಅಂದರೂ ಕೂಡ ಇಲ್ಲಿ ಸಾಕಷ್ಟು ಸ್ಟೀಲ್ ಐಟಮ್ಸ್ಗಳು ಸಿಗುತ್ತೆ. ಇನ್ನು ಹೊಸದಾಗಿ ಒಂದು ಸಂಸಾರ ಶುರು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಲೋಟದಿಂದನೂ ಕೂಡ ಎಲ್ಲದೂ ಬೇಕಾಗುತ್ತೆ. ಅದೆಲ್ಲದೂ ಕೂಡ ಇಲ್ಲಿ ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಅದೇ ನೀವು ನಾರ್ಮಲ್ ಆಗಿ ಒಂದು ಸಿಟಿಲಿರೋ ಅಂಗಡಿಗೆ ಹೋಗಿ ಒಂದು ಪ್ರೈಸ್ ಕೇಳಿದಾಗ ಎಷ್ಟು ರೂಪಾಯಿ ಇರುತ್ತೋ ಅದಕ್ಕಿಂತ ಸಾಕಷ್ಟು ಕಡಿಮೆ ದುಡ್ಡಿಗೆ ನಿಮಗೆ ಇಲ್ಲಿ ಸಿಗುತ್ತೆ. ನಾರ್ಮಲ್ ಆಗಿ ಒಂದು ಚಿಕ್ಕ ಸ್ಟೀಲ್ ಅಂಗಡಿಗೆ ಹೋದಾಗ ನೀವು ಇಡ್ಲಿ ಪಾತ್ರೆನೇ ಕೇಳಿದ್ರೆ ಒಂದು ಬೆರಳೆಣಿಕೆಯಷ್ಟು ಮಾತ್ರನೇ ಅವ್ರು ತೋರಿಸ್ತಾರೆ. ಯಾಕಂದರೆ ಜಾಸ್ತಿ ತೊಗೊಂಬಂದು ಇಟ್ಕೊಂಡ್ರಲ್ಲ ಸ್ಟಾಕು. ಆದರೆ ಇವ್ರ ಹತ್ರ ನೀವೇನಾದರೂ ಚಿಕ್ಕ ಫ್ಯಾಮಿಲಿ ಆಗಿದ್ರೆ ಕಡಿಮೆ ಕ್ವಾಂಟಿಟಿಲಿ ಆಗೋ ರೀತಿ ಇಡ್ಲಿ ಪ್ಲೇಟ್ಸು, ಹಾಗೆ ಜಾಸ್ತಿ ಏನಾದರೂ ಜಾಯಿಂಟ್ ಫ್ಯಾಮಿಲಿಲಿದ್ದರೆ ಜಾಸ್ತಿ ಇಡ್ಲಿಗಳನ್ನು ಅಟ್ ಎ ಟೈಮ್ ಮಾಡಬೇಕು ಅಂತಂದರೆ 1-2 ಉಬ್ಬೆ ಇಟ್ಟರೆ ಸಾಕು, ಇಡ್ಲಿಗಳು ಎಲ್ಲರಿಗೂ ಆಗೋ ರೀತಿ ರೆಡಿ ಆಗಿಬಿಡುತ್ತೆ. ಅಷ್ಟೊಂದು ದೊಡ್ಡ ದೊಡ್ಡ ಇಡ್ಲಿ ಪಾತ್ರೆಗಳೆಲ್ಲವೂ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಹಾಗೆ ಸ್ಟೀಲ್ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವ್ರ ಅಂಗಡಿಯಲ್ಲಿ. ನಾವು ಬರೀ ಗಿಫ್ಟ್ ಐಟಮ್ಸ್ ಮಾತ್ರನೇ ಅಲ್ಲದೆ ಗೃಹ ಪ್ರವೇಶದಲ್ಲಿ ಸುಮಾರು ಸ್ಟೀಲ್ ಐಟಮ್ಸ್ಗಳನ್ನ ನಾವು ಈ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ವಿ. ಅದೇ ರೀತಿ ಈ ಸಲನೂ ಕೂಡ ಗಿಫ್ಟ್ ಐಟಮ್ಸ್ ಜೊತೆ ಬೇರೆ ಬೇರೆ, ಅಂದರೆ ಇವಾಗ ತಟ್ಟೆಗಳೆಲ್ಲ ಬೇಕಾಗುತ್ತಲ್ಲ, 1 ಡಜನ್ ತಟ್ಟೆಗಳು, ಅದನ್ನೆಲ್ಲನೂ ಕೂಡ ಇದೇ ಅಂಗಡಿಯಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. ಈ ಬಾಕ್ಸ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಇದು ನಮಗೆ 30 ರುಪೀಸ್ ಬಿತ್ತು. ಇದು 55 ಇದೆ, 105 ಇದೆ, 65 ಇದೆ, ಆಮೇಲೆ 105 ಇದೆ, ಆಮೇಲೆ 150 ರುಪೀಸ್ ಇದೆ, 150 ದೊಡ್ಡದು. ಓಕೆ. 3 ನಂಬರ್. ಆಮೇಲೆ ಇದು ಬೇಕಾದರೆ 110 ಇದೆ, 1 ನಂಬರ್. ಇದು ಬೇಕಾದರೆ ಇದು ಇದೆ, ಅದು 50, 60. ಇದು 50 ರುಪೀಸ್. ಸ್ಟಾರ್ಟಿಂಗ್ ಏನು ರೇಂಜಿಂದ ಸರ್ ಇದು? ಸ್ಟಾರ್ಟಿಂಗ್ 30 ರುಪೀಸಿಂದ ಇದೆ, 32 ಇದು ಮಾಡಿ. ಹಾಂ 32ನಾ? ಇದು 55 ಇದೆ. ಇದು
ಇದು 55 ಇದೆ. 55ಆ? ಇದು 55. ಇದು ಸ್ವಲ್ಪ ಕ್ವಾಲಿಟಿ ಇದೆ. ಅದೇ ಇದು ಸ್ವಲ್ಪ ಇದು ಇದು ಲೋ ಇದೆ. 55. ಇದೆಷ್ಟಿದು? ಇದು ಕಾಸ್ಟ್ಲಿ 75. 75. ತೂಕ ಜಾಸ್ತಿ ಇದೆ. ಕಡಿಮೆ ಮಾಡಿಕೊಡಿ, ಆಮೇಲೆ ಸುಮ್ಮನೆ ಅದೇ ರೇಟ್ ಹೇಳ್ಬಿಡಿ. ಇನ್ನು ಕೆಲವೊಂದು ಗಿಫ್ಟ್ ಐಟಮ್ಸ್ ಎಲ್ಲ ನಮಗೆ ಪೀಸ್ ಲೆಕ್ಕ ಬಂದರೆ, ಇನ್ನು ಕೆಲವೊಂದು ಕೆ ಜಿ ಲೆಕ್ಕ ಬರುತ್ತೆ. ಇವಾಗ ಡಜನ್ ಲೆಕ್ಕ ಎಲ್ಲ ನಾವು ತಟ್ಟೆಗಳನ್ನ ತೊಗೊಂಡ್ರೆ ಅದನ್ನೆಲ್ಲ ಕೆ ಜಿ ಲೆಕ್ಕದಲ್ಲಿ ನಮಗೆ ಹಾಕ್ಕೊಡ್ತಾರೆ. ನಮ್ಮದು ಪರ್ಚೇಸಿಂಗ್ ಎಲ್ಲ ಮುಗೀತು, ಇವಾಗ ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ. ಪ್ಯಾಕಿಂಗು ಅಷ್ಟೇ ತುಂಬ ನೀಟಾಗಿ ಮಾಡಿಕೊಡ್ತಾರೆ. ಹಾಗೆ ನಾವೇನಾದರೂ ಆಟೋ ಎಲ್ಲ ಬುಕ್ ಮಾಡಿದ್ರೆ ಅದಕ್ಕೆ ತಂದಿಡೋದು ಎಲ್ಲದನ್ನು ಕೂಡ ಅವ್ರ ವರ್ಕರ್ಸೇ ಮಾಡಿ ಕೊಡ್ತಾರೆ. ಇನ್ನು ಈ ಅಂಗಡಿಯ ಅಡ್ರೆಸ್ಸು ಹಾಗೆ ಇಲ್ಲಿ ಏನೇನು ಸಿಗುತ್ತೆ ಅಂತ ಓನರೇ ಮಾತಾಡ್ತಾರೆ. ಅವರ ವಿಸಿಟಿಂಗ್ ಕಾರ್ಡ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ಕಾಲ್ ಮಾಡಿ ಹೋಗ್ಬೋದು. ನಿಮ್ಗೆ ಏನೇನು ಐಟಮ್ ಬೇಕಾದ್ರೆ ಹೋಲ್ಸೇಲ್ ರೇಟ್ ಸಿಗುತ್ತೆ. ಗಿಫ್ಟ್ ಐಟಮ್ ಎಲ್ಲ ವೆರೈಟಿ ಸಿಗುತ್ತೆ, ಎಲ್ಲ ಹೋಟೆಲ್ ವೇರ್ ಐಟಮ್ ಸಿಗುತ್ತೆ. ಮನೆ ಐಟಮ್ ಏನು ಬೇಕಾದ್ರೆ ಸಿಗುತ್ತೆ, ಎಲ್ಲ ಹೋಲ್ಸೇಲ್ ರೇಟ್ ಇದೆ. ಗಾಯತ್ರಿ ಸ್ಟೀಲ್ ಸೆಂಟರ್. ಹೋಟೆಲ್ ಬಿಸ್ನೆಸ್ ಮಾಡೋರಿಗೆ, ಕ್ಯಾಟ್ರಿಂಗ್ ಮಾಡೋರಿಗೆ ಏನು ಐಟಮ್ ಬೇಕಾದ್ರೆ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಎಲ್ಲ ಐಟಮ್ ಸಿಗುತ್ತೆ, ಎಲ್ಲ ವೆರೈಟಿ ಸಿಗುತ್ತೆ. ನಮ್ಮದೆಲ್ಲ ಕ್ವಾಲಿಟಿ ಐಟಮ್ ಸಿಗುತ್ತೆ. ಓಕೆ ಸರ್, ಅಡ್ರೆಸ್ ಹೇಳಿ ಸರ್. ಇದು ನಗರದ ಪೇಟ್ ಮೇನ್ ರೋಡ್, ರಾಜಾ ಮಾರ್ಕೆಟ್ ರೋಡ್, ಗಾಯತ್ರಿ ಸ್ಟೀಲ್ ಸೆಂಟರ್. ಓಕೆ ಸರ್. ನಮ್ಮ ಹೆಸರು ವಿಜಯ್. ಇನ್ನು ಗಿಫ್ಟ್ಗಳು ತೊಗೊಂಡ್ಮೇಲೆ ಗಿಫ್ಟ್ಗಳನ್ನ ಪ್ಯಾಕ್ ಮಾಡೋದಕ್ಕೆ ಅಂತ ಕವರ್ಸ್ಗಳು ಕೂಡ ಬೇಕಾಗುತ್ತೆ. ಇದನ್ನು ನಮಗೆ ಗಿಫ್ಟ್ಗಳು ಕೊಡೋದಕ್ಕೆ ಮಾತ್ರನೇ ಅಲ್ಲದೆ ತಾಂಬೂಲವನ್ನು ಕೊಡೋದಕ್ಕೆ, ಬ್ಲೌಸ್ ಪೀಸ್ಗಳನ್ನೆಲ್ಲ ಪ್ಯಾಕ್ ಮಾಡಿ ಮಡ್ಲಕ್ಕಿ ಇಟ್ಟು ಕೊಡೋದಕ್ಕೂ ಕೂಡ ಈ ರೀತಿಯಾದಂತಹ ಕವರ್ಗಳು ಬೇಕಾಗತ್ತೆ. ನಿಮಗೆ ಕವರ್ಸಲ್ಲೂ ಅಷ್ಟೇ ಸುಮಾರು ವೆರೈಟಿ, ಹಾಗೆ ರೇಟು ಕೂಡ ವೇರಿ ಆಗುತ್ತೆ. ನಿಮಗೆ ಕ್ಲಾತ್ ಟೈಪ್ ಅಷ್ಟೊಂದು ಕ್ವಾಲಿಟಿ ಇಲ್ಲದೆ ಇರೋದು ಬೇಕು ಅಂತಂದರೆ 2 ರಿಂದ 3 ರೂಪಾಯಿಂದ ಶುರುವಾಗುತ್ತೆ ಆ ಕ್ಲಾತ್ ಬಟ್ಟೆಗಳು. ಹಾಗೆ ಈ ರೀತಿ ಒಳ್ಳೆ ಕ್ವಾಲಿಟಿ ಇರೋವಂಥ ಕವರ್ಸ್ಗಳು ಬೇಕು ಅಂತಂದರೆ 6 ರೂಪೀಸ್ ಒಂದು ಪೀಸ್ ಆಗುತ್ತೆ. ಇದರಲ್ಲಿಯೂ ಕೂಡ ನಿಮಗೆ ಸುಮಾರಷ್ಟು ವೆರೈಟಿ ಸಿಗುತ್ತೆ. ಇವಾಗ ನಾನು ತೋರಿಸ್ತಾ ಇರೋದು 4 ರೂಪಾಯಿ ಆಗುತ್ತೆ. ಹಾಗೆ ಇದು ಕೂಡ 3 ರಿಂದ 4 ರೂಪಾಯಿ ಆಗುತ್ತೆ. ಬೇರೆ ಬೇರೆ ಕಲರ್ಸು ಹಾಗೆ ಬೇರೆ ಬೇರೆ ಡಿಸೈನ್ ಇರೋವಂಥ ನಿಮಗೆ ಪ್ಯಾಕಿಂಗ್ ಕವರ್ಸು, ಗಿಫ್ಟ್ ಪ್ಯಾಕ್ ಮಾಡುವಂಥ ಕವರ್ಸು, ತಾಂಬೂಲದ ಕವರ್ಸು ಕೂಡ ಸಿಗುತ್ತೆ. ಮದುವೆ, ಗೃಹ ಪ್ರವೇಶ, ನಾಮಕರಣ, ಇನ್ನೂ ಸಾಕಷ್ಟು ಫಂಕ್ಷನ್ಗಳಿಗೆ ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನು ಎಕೋ ಫ್ರೆಂಡ್ಲಿ ಆಗಿ ಜ್ಯೂಟುದು ನೀವು ಬ್ಯಾಗ್ಗಳನ್ನ ಕೊಡ್ತೀರಾ ಅಂದರೂ ಕೂಡ ಇವರ ಹತ್ರ ಅವೈಲಬಲ್ ಇರುತ್ತೆ. ಇವಾಗ ನಾನು ತೋರಿಸ್ತಾ ಇರೋದು 65 ರೂಪಾಯಿದು. ಇವಾಗ ಸ್ವಲ್ಪ ಚಿಕ್ಕ ಸೈಜ್ದು ತೋರಿಸ್ತಾ ಇದ್ದೀನಿ. ಇದು 35 ರೂಪೀಸ್ಗೆಲ್ಲ ನಿಮಗೆ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಜೊತೆಗೆ ಎಕೋ ಫ್ರೆಂಡ್ಲಿ. ಇದು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿರೋದಿಲ್ಲ, ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಸಿಗೋವಂಥ ಜೂಟಲ್ಲಿ ಮಾಡಿರ್ತಾರೆ. ಹಾಗೆ ಈ ಥರದ ಬ್ಯಾಗ್ಗಳನ್ನೆಲ್ಲ ನೀವು ಕೊಟ್ಟಾಗ ಅಟ್ಲೀಸ್ಟ್ ಅವರು ಏನಕ್ಕಾದರೂ ಉಪಯೋಗಿಸ್ಕೊತಾರೆ. ತುಂಬ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಕೂಡ ನಿಮಗೆ ಸಿಗುತ್ತೆ. 100 ರೂಪಾಯಿ, 150 ರೂಪಾಯಿ ಅದನ್ನೆಲ್ಲ ನೀವು ತೊಗೊಂಡ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಇವಾಗ ತೋರಿಸ್ತಾ ಇರೋದು 35 ರೂಪೀಸ್ದು ಗಣೇಶ ಪ್ರಿಂಟ್ ಇರೋವಂತಹ ಬ್ಯಾಗು. ಈ ಥರದಲ್ಲಿ ನಿಮಗೆ ಬೇರೆ ಬೇರೆ ಕಲರ್ ಸಿಗುತ್ತೆ. ರಾಜಾ ಮಾರ್ಕೆಟಿಂದ ಸ್ವಲ್ಪ ಮುಂದಕ್ಕೆ ಬರ್ತಾ ಇದ್ದಂಗೆ ನಿಮಗೆ ಎಲ್ಲ ಗಿಫ್ಟ್ ಐಟಮ್ಸ್ಗಳು ಅಂಗಡಿಗಳಾಗಿರ್ಬೋದು ಅಥವಾ ಗಿಫ್ಟ್ ಪ್ಯಾಕ್ ಮಾಡುವಂಥ ಬ್ಯಾಗ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ. ಇದೇ ಅಂಗಡೀಲಿ ನಾವು ಎಲ್ಲ ಗಿಫ್ಟ್ ಐಟಮ್ಸ್ನ ಹಾಗೆ ಮನೆಗೆ ಬೇಕಾಗಿರೋವಂಥ ಸ್ಟೀಲ್ ಐಟಮ್ಸ್ ಎಲ್ಲದನ್ನು ಕೂಡ ಶಾಪಿಂಗ್ ಮಾಡಿದ್ದು. ಅಂಗಡಿ ಹೆಸರು ಬಂದು ಗಾಯತ್ರಿ ಸ್ಟೀಲ್ ಸೆಂಟರ್ ಅಂತ. ಇವ್ರದ್ದು 2 ಅಂಗಡಿ ಇದೆ, ರಾಮದೇವ್ ಸ್ಟೀಲ್ ಸೆಂಟರ್ ಅಂತ ಹಾಗೆ ಗಾಯತ್ರಿ ಸ್ಟೀಲ್ ಸೆಂಟರ್ ಅಂತ. 2 ಅಂಗಡಿಯಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಆ ಅಂಗಡಿಲಿ ಸ್ವಲ್ಪ ವೆರೈಟೀಸ್ ಕಡಿಮೆ ಇದೆ, ಆದರೆ ಈ ಗಾಯತ್ರಿ ಸ್ಟೀಲ್ ಸೆಂಟರ್ ಅಂಗಡಿಯಲ್ಲಿ 3 ಫ್ಲೋರ್ ಇರೋದ್ರಿಂದ ತುಂಬಾ ಗೋಡೌನ್ ಎಲ್ಲ ಇದೆ. ಹಾಗಾಗಿ ನಿಮಗೆ ಯಾವ ಥರದ್ದು ಬೇಕೋ ಎಲ್ಲವೂ ಕೂಡ ಸಿಗುತ್ತೆ ಇವ್ರ ಹತ್ರ. ಬರೀ ಸ್ಟೀಲ್ ಐಟಮ್ ಮಾತ್ರನೇ ಅಲ್ಲದೆ ಸಿಲ್ವರು, ಅಲ್ಯೂಮಿನಿಯಮ್ಮು, ಕಾಪರು, ಬ್ರಾಸ್ ಐಟಮ್ಸು ಕೂಡ ಇವ್ರ ಹತ್ರ ಸಿಗುತ್ತೆ. ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ಗಳನ್ನ ಮಾಡಿದಾಗ ಗಿಫ್ಟ್ ಕೊಡೋದಕ್ಕೆ ಅಂತ ಏನಾದರೂ ತೊಗೊಂಡು ಬರಬೇಕು ರೀಸನಬಲ್ ಪ್ರೈಸ್ಗೆ, ಹೋಲ್ಸೇಲ್ ಪ್ರೈಸ್ಗೆ ಅಂತ ಅಂದರೆ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಕಡಿಮೆದು ಎಷ್ಟರಿಂದ ಶುರು ಆಗುತ್ತೆ ತೋರಿಸಿ ಅದು?
22 rupees. 20 22 rupees. 22 25 ಇದಾ 8 box. 25 वीडियो बनाने के मतलब यूट्यूब में डालना